ಆರಾಮಾಗಿದ್ದೀರಾ? ಹ್ಞೂ ಪರಿಮಳ ಚೆನ್ನಾಗಿವ್ನಿ. ಯಾಕ್ರಿ ಯಾಕೆ ಹಿಂಗಾಗೋಯ್ತು? ಯಾಕೆ ಅಷ್ಟೊಂದು ಕುಡ್ದಿದ್ರಿ? ನೋಡಿ ಈಗ ಹೆಂಗಾಯ್ತು. ಸದ್ಯ ಇಷ್ಟಕ್ಕೆ ಮುಗ್ದಿದ್ಕೆ ಸರಿ ಆಯ್ತು. ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಮಾಡ್ಬೇಕಿತ್ತು? ನನಗೆ ಕ್ಷಮಿಸ್ಬಿಡು ಪರಿಮಳ, ತಪ್ಪಾಯ್ತು. ಅಯ್ಯೋ ಪುಡಿ ಯಾಕಂಗಂದಿರಿ? ಚೆನ್ನಾಗಿದ್ಯಪ್ಪ? ಹ್ಞೂ ಅಕ್ಕ ಚೆನ್ನಾಗಿವ್ನಿ. ಚಿಕ್ಕಪ್ಪ, ಓ ಪಾರ್ವತಕ್ಕ, ಬಾವ, ಅತ್ತೆ ಎಲ್ಲರೂ ಬಂದಿದ್ದೀರಾ? ಹ್ಞೂ ಕಣಪ್ಪ, ಚೆನ್ನಾಗಿದ್ಯಾ? ಹ್ಞೂ ಕನಕ ಚೆನ್ನಾಗಿವ್ನಿ. ಬಾವ, ಯಾಕೆ ಮಾತಾಡ್ಸ್ಬೇಡ್ದು ಅಂತ ಅಷ್ಟು ದೂರ ಹೋಗಿ ನಿಂತಿದ್ದೀರಾ? ಹಂಗೇನಿಲ್ಲ, ಆರಾಮಾಗಿದ್ದೀರಾ? ಹ್ಞೂ ಅತ್ತೆ ಚೆನ್ನಾಗಿದ್ದೀರಾ? ಅಯ್ಯೋ ನಂದಿರ್ಲಿ, ನೀನ್ ಹೆಂಗಿದ್ಯಪ್ಪ? ಚೆನ್ನಾಗಿವ್ನಿ ಕನತೆ ನಾನುವೇ. ಪರಿಮಳ, ನನಗೆ ಕ್ಷಮಿಸ್ಬಿಡು ಪರಿಮಳ. ನಿನಗೆ ಬಾರಿ ನೋವು ಕೊಟ್ಬಿಟ್ಟಿವ್ನಿ, ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬಿಟ್ಟಿವ್ನಿ. ನೀನು ಇಲ್ದೇ ಮನೇಲಿ ಇರೋಕ್ಕೆ ಆಗಲಿಲ್ಲ ಗೊತ್ತಾ? ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಬಾ ಮನೆಗೆ, ಮಕ್ಳು ಕರ್ಕೊ ಬಾ ಪರಿಮಳ. ನೀನು ಯಾವತ್ತು ಹಿಂಗೆಲ್ಲ ಆಯ್ಕಿಲ್ಲ, ನಾನು ಚೆನ್ನಾಗಿ ನೋಡ್ಕೊತೀನಿ. ಅಯ್ಯೋ ಬುಡಿ, ಈಗ ಆರಾಮಾಗಿ ರೆಸ್ಟ್ ಮಾಡಿ. ಡಿಸ್ಚಾರ್ಜ್ ಮಾಡ್ರಂತೆ, ಈಗ ಮನೆಗೆ ಹೋಗ್ತೈತದೆ. ನಮ್ಮ ಮನೆಗೆ ಹೋಗೋದ ಬಾ, ಬರೋಕ್ಕಿಲ್ಲ ಅನ್ಬೇಡ ಪರಿಮಳ. ಬಾವಾ ಬನ್ನಿ, ಕಳಿಸ್ಕೊಡಿ ಬಾವಾ ನಿಮ್ದು ಅಮ್ಮಯ್ಯ ಬಾವ. ನಾನು ಹೆಡ್ತೀನಿ ಮನೇಲಿಲ್ಲ ಅಂದರೆ ಮನೆಯೆಲ್ಲ ಬೇಕು ಅನಿಸ್ತದೆ. ಎಷ್ಟು ಚೆನ್ನಾಗಿ ನೋಡ್ಕೊತಿದ್ಲು ನನ್ನ ಮಕ್ಕಳೆಲ್ಲರೂ. ನಾನು ಹೇಳೋ ಅರ್ಥ ಮಾಡ್ಕೊಳ್ದೇನೆಯ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಟೆ. ಇನ್ನೊಂದ್ಸತಿ ಹಿಂಗೆಲ್ಲ ಆಯ್ಕಿಲ್ಲ. ನಿಮಗೂ ಕೇಳ್ತೀನಿ ಸಮಯ, ಕ್ಷಮಿಸ್ಬಿಡಿ ಬಾವ. ನಿಮಗೂ ಬೇಜಾರು ಮಾಡ್ಬಿಟ್ಟಿನಿ ನಿಮ್ಮ ಮನೆಗೆ ಬಂದು. ಪಾರ್ವತಕ್ಕ, ಅತ್ತೆ, ನಿಮ್ಮೆಲ್ರಿಗೂ ಕ್ಷಮೆ ಕೇಳ್ತೀನಿ. ದಯವಿಟ್ಟು ನಾನು ಹೆಡ್ತೀನಿ ನನ್ನ ಮನೆಗೆ ಕಳಿಸ್ಕೊಡಿ. ಕಳ್ಸೋಕ್ಕಿಲ್ಲ ಅನ್ಬೇಡಿ, ನನಗಂತೂ ಮನೇಲೇ ಇರೋಕ್ಕಾಯ್ಕಿಲ್ಲ. ಏನೋ ಕೆಟ್ಟಗಳಿಗೆ ಹಂಗೆ ಮಾತಾಡ್ಬಿಟ್ಟೆ. ಯಾವತ್ತೂ ಹಂಗೆ ಮಾತಾಡೋಕ್ಕಿಲ್ಲ. ನಿಮಗೂ ಭಾರಿ ಬೇಜಾರು ಮಾಡ್ಬಿಟ್ಟಿನಿ ಮನ್ಸಿಗೆ. ಬಾಬಾ, ಅಕ್ಕ, ಅತ್ತೆ, ನನಗೆ ಕ್ಷಮಿಸ್ಬಿಡಿ. ನಾನು ಹೆಡ್ತಿ ಕಳ್ಸೋಕ್ಕಿಲ್ಲ ಅಂತ ಮಾತ್ರ ಅನ್ಬೇಡಿ. ನಿಮ್ಮ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ. ಇನ್ನೊಂದ್ಸತಿ ಹಿಂಗೇನಾರು ಮಾಡಿದ್ರೆ ಎಕ್ಕಡ ತಕ ಹೊಡೆದ್ಬಿಡಿ, ಹೊಡ್ಸ್ಕೊತೀನಿ. ಇದೊಂದ್ಸಲ ಕ್ಷಮಿಸ್ಬಿಡಿ, ಕಳಿಸಿ ನಾನು ಹೆಡ್ತೀಯ ಮನೆಗೆ. ಅಯ್ಯೋ ಆಯ್ತಾಯ್ತು, ಈಗ ಯಾಕೆ? ಅಷ್ಟು ಹುಷಾರಾಗಿ ಮನೆಗೆ ನಡೀರಿ. ಇಲ್ಲ ಬಾಬಾ, ನೀವು ನನಗೆ ಕ್ಷಮಿಸಿದ್ದೀನಿ ಅನ್ನೋವರೆಗೂ ನಂಗೆ ಸಮಾಧಾನ ಇಲ್ಲ. ಓ ಇನ್ನೇನು ಡಿಸ್ಚಾರ್ಜ್ ಮಾಡ್ತಾರೆ, ಬಾಲ ಮನೆಗೆ ಹೋಗದ. ಅದೇನು ಮನೇಲಿ ಕೂತ್ಕೊಂಡು ಮಾತಾಡೋಕ್ಕಾಯ್ತದೆ? ನಿಮ್ಮ ಬಾವ ಅಕ್ಕ ನಿಮ್ಮ ಮತ್ತೆ ಎಲ್ಲ ಬರ್ತಾರೆ ನಮ್ಮ ಮನೆಗೆ. ಡಿಸ್ಚಾರ್ಜ್ ಮಾಡ್ಕೊ ಹೋಗದ ನಡಿ. ಏನು ಕೂತ್ಕೊಂಡು ಮಾತಾಡೋಕ್ಕಾಯ್ತದೆ? ಈಗ ಸುಮ್ಮನಿರು, ಇನ್ನೇನು ಡಿಸ್ಚಾರ್ಜ್ ಮಾಡ್ತಾರೆ ಕತೆ. ಐಕ್ಳು ಬಂದಿಲ್ವಾ? ಐಕ್ಳು ನೋಡಂಗಾಗ್ಬಿಟ್ಟದೆ. ಇಲ್ಲ, ಅವ್ರು ಊರಲ್ಲೇ ಅವ್ರೆ. ಅದೇನು ನೋಡೋಕಪ್ಪ, ಅದಕ್ಕೂ ಸೈನ್ ಮಾಡ್ಬೇಕಂತೆ, ಡಿಸ್ಚಾರ್ಜ್ ಮಾಡೋದಂತೆ. ಕರ್ಕೋಗೋದ ಮನೆಗೆ, ಅದೇನು ನೋಡಕಪ್ಪ. ಪರಿಮಳ, ನನಗೆ ಕ್ಷಮಿಸ್ಬಿಡು ಪರಿಮಳ. ಆಯ್ತು ಸುಮ್ಮನಿರಿ, ಆಯ್ತು ಸುಮ್ಮನಿರಿ. ಯಾಕೆ ಅದನ್ನೇ ಹೇಳಿರಿ ಹಂಗೆ? ಬುಡಿ ಆಯ್ತು. ಅಯ್ಯೋ ಅದನ್ನೇ ಕಟ್ಕೊ ಕುತ್ಕೊಂಡ್ರೆ ಆಗದಪ್ಪ. ಎಷ್ಟು ದಿನ ಅಂತ ಹಂಗಿರಕ್ಕಾಗದ ಹೇಳು? ಗಂಡ ಹೆಡ್ತೀನಿ ದೂರ ಮಾಡೋಕ್ಕಾಗದ? ಹಂಗಲ್ಲ ಕನ್ಗೌಡ್ರೆ, ನನ್ನ ತಂಗಿ ನನ್ನ ಗಂಡನ ಜೊತೆ ಚೆನ್ನಾಗಿರ್ಬೇಕು, ಗಂಡನ ಮನೇಲಿ ಬಾಳ್ಬೇಕು ಅಂತ ನನಗೂ ಆಸೆನೆಯ. ಇವ್ರು ಹಿಂಗೆ ಆಡಿದ್ರೆ ನಿಮ್ಗೆ ಹೆಂಗೆ ಮನ್ಸು ಬಂದದು ಹೇಳಿ? ಆಯ್ತು ಬಿಡಿ, ಈಗ ಅವನಿಗೂ ಅರ್ಕೆ ಆಗದೆ, ಅವ್ನ ತಪ್ಪ ಅವ್ನ ಗರ್ವಾಗದೆ. ಅವನೇ ಹೇಳ್ತಾನಲ್ಲ ಅಷ್ಟೊಂದ, ಅವನು ಅನ್ಭವಿಸ್ಬಿಟ್ಟವನೇ ಭಾರಿ. ಈಗ ಅವನಿಗೂ ಅರ್ಥ ಆಗದೆ. ಒಂದ್ಸತಿ ಹಂಗೆಲ್ಲ ಆಡಕ್ಕಿಲ್ಲ, ನಾವಿಲ್ವಾ? ಏನೋ ಒಂದು ಸಣ್ಣ ಪುಟ್ಟದಾದ್ರೂ ನಾವು ಬರ್ತೀವಿ. ಅವ್ನಿಗೆ ನಾನು ಬೈಕ್ ಬುದ್ಧಿ ಹೇಳ್ತೀನಿ, ನೀವು ಅಷ್ಟೇ. ನೀವು ಬುದ್ಧಿ ಹೇಳ್ಬಿಟ್ಟು ಹೋಗಿ ಅವನಿಗೆ. ಅವ್ನು ಸರಿ ಅಂತ ನಾನು ಹೇಳಕ್ಕಿಲ್ಲ. ನಿಮ್ಮ ಮನೆಗೆ ಬಂದು ಹಂಗೆಲ್ಲ ಮಾತಾಡಿದ್ದು, ಮದುವೆ ಮನೇಲಿ ಹಂಗೆಲ್ಲ ಮಾತಾಡಿದ್ದು ತಪ್ಪೇಯ. ಆದ್ರೆ ಏನೋ ಕೆಟ್ಟಗಳಿಗೆ ಹಂಗೆ ಆಗೋಗದೆ. ಅದನ್ನೇ ನೆನ್ಸ್ಕೊಂಡ್ರೆ, ಅದನ್ನೇ ಮನ್ಸಲ್ಲಿ ಇಟ್ಕೊಂಡ್ರೆ ಜೀವನ ನಡ್ದದ ಹೇಳಿ? ಬಾಬಾ, ಇದು ಒಂದ್ಸಲ ಕ್ಷಮಿಸ್ಬಿಡಿ ಬಾಬಾ. ನಾನೇ ತಿರ್ಗಾ ನಿಮ್ಮ ಊರಿಗೆ ಬಂದು ನಿಮ್ಮ ಮನೆಗೆ ಬಂದು ಕೇಳೋದ ಕಳಿಸ್ಕೊಡಿ ಅಂತ ಅನ್ನೋದು ಅನ್ಕೊಂಡೆ. ಆದರೆ ಅವತ್ತು ಹಂಗೆ ಮಾತಾಡ್ಬಿಟ್ಟಿನಿ, ಹೆಂಗೆ ಬರೋನೆ? ನೀವು ಏನು ಅಂದಿರೋ ಏನೋ ಅಂತ ಬರ್ನಿಲ್ಲ. ಇದೊಂದ್ಸಲ ನನಗೆ ಕ್ಷಮಿಸ್ಬಿಡಿ. ಯಾವತ್ತು ಹಿಂಗೆ ಮಾಡೋಕ್ಕಿಲ್ಲ. ತಿರ್ಗಾ ಹಿಂಗೆ ಆದ್ರೆ ಬೇಕಾರೆ ನಿಮ್ಮ ಚಪ್ಪಲಿ ತಕ ಹೊಡೆದ್ಬಿಡಿ, ಹೊಡ್ಸ್ಕೊಬಿಡ್ತೀನಿ. ಇಷ್ಟು ಜನದ ಮುಂದ್ಗಡೆ ಹೇಳ್ತಾನೆ. ನಮ್ಮ ಚಿಕ್ಕವ್ವ ಚಿಕ್ಕಪ್ಪ ಇಬ್ರು ಅವರೇ ಸಾಕ್ಷಿ, ಬೇಕಾರೆ ಅವರೇ ಹೊಡಿಲಿ, ನಾನು ಹೊಡ್ಸ್ಕೊತೀನಿ. ಒಂದ್ಸಲ ನನಗೆ ಕ್ಷಮಿಸ್ಬಿಡಿ ಬಾಬಾ. ನಿಮ್ಮ ತಂಗಿನ ಚೆನ್ನಾಗಿ ನೋಡ್ಕೊತೀನಿ. ಅಷ್ಟೊಂದು ಹೇಳ್ತಾನೆ ಬಿಡಪ್ಪ. ಆಯ್ತು, ನೀನ್ ಮಾಡಿ ಎಲ್ಲ ನಮ್ಮವ್ರೆ ಅಲ್ವಾ? ಅವನಿಗೂ ಪಾಪ ಇನ್ ಯಾರಿದ್ದರು? ಬುದ್ಧಿ ಇಲ್ಲ, ಹಂಗೆ ಮಾತಾಡ್ಬಿಟ್ಟವನೆ. ಒಂದ್ಸಲ ಹಂಗೆಲ್ಲ ಆಯ್ಕಿಲ್ಲ ಅಂತ ಹೇಳೋನಲ್ಲ. ಆದ್ರೆ ನಾನೇ ಹೊಡಿತೀನಿ, ನಾನೇ ಚಪ್ಪಲಿ ತಕ ಹೊಡಿತೀನಿ ಅವನಿಗೆ. ಒಂದ್ಸಲ ನಮ್ಮನ್ನ ನಂಬಾರ್ವೆ. ಕಳ್ಸಪ್ಪ ನಿನ್ ತಂಗಿಯ, ಅವಾಗ ಬಂದು ಹೋಯ್ತೀವಿ. ಇಲ್ಲೇ ಇದ್ರು ಬತ್ತಿತ್ತಿಲ್ಲ ನಾವು. ಅಯ್ಯೋ ಹೆಂಗೋ ಚೆನ್ನಾಗಿ ಅವರೆಲ್ಲ ಬಿಡು ಅಂತ. ಇನ್ಮೇಲೆ ನಾವು ಜವಾಬ್ದಾರಿ ತಕೊಂಡ್ಮೇಲೆ ಬಂದು ಹೋಗಿ ಮಾಡ್ತಾ ಇರ್ತೀನಿ. ಹೆಂಗಿದ್ದನು, ಹೆಂಗ್ ನೋಡ್ಕೊತಿದ್ದಾನು, ಜಗಳವ ಪಗಳವ ನಾವಿಲ್ಲೇ ಹತ್ರದಲ್ಲಿ ಇವೆಯಲ್ಲ, ನಾವೇ ನೋಡ್ಕೊತೀವಿ ಕಣಪ್ಪ. ಇನ್ನೇನಪ್ಪ? ಆಯ್ತು ಬಿಡಿ, ಇನ್ನೇನು ಮಾಡಿರಿ. ಆದರೆ ಮಾತ್ರ ಎಲ್ಲೂ ಹೋಗಂಗಿಲ್ಲ, ಬರೋಂಗಿಲ್ಲ, ಎಲ್ಲೂ ನನಗೆ ಬೇಡ. ಒಟ್ನಲ್ಲಿ ನಮ್ಮ ಮನೆಗೆ, ತವ್ರ ಮನೆಗೆ ನನ್ನ ತಂಗಿ ಹಬ್ಬ ಹುಣ್ಮೆಗೆ ಕರೆದಾಗ ಬರಬೇಕು. ಒಂದಿನ 2 ದಿನ ಇರಬೇಕು, ಖುಷಿಯಿಂದ ಹೋಗ್ಬೇಕು. ಎಲ್ಗೂ ಹೋಗ್ಬೇಡ, ತವ್ರ ಮನೆಗೂ ಹೋಗ್ಬೇಡ, ಹಬ್ಬ ಹುಣ್ಮೆಗೂ ಹೋಗ್ಬೇಡ. ಹೋಗೋಗ್ಲೇ ಜಗಳ ತೆಗಿಯೋದಂತೆ ಎಲ್ಲ ಇರಬಾರ್ದು ಮಾತ್ರ. ಏನು ನನ್ನ ತಂಗಿನೂ ಒಬ್ಬಳನ್ನೇ ಕಳಿಸು ಅಂತ ನಾನು ಹೇಳೋಕ್ಕಿಲ್ಲ. ಬರಬೇಕು, ಗಂಡ ಮಕ್ಕಳು ತಂಗಿ ಎಲ್ಲರೂ ಬಂದು ಖುಷಿಯಿಂದ 4 ದಿನ ಇದ್ದು ಹೋಗ್ಬೇಕು. ಸುಮ್ಮನೆ ಅನುಮಾನ ಪಡೋದು, ಅಲ್ಲೋಗ್ಬೇಡ ಇಲ್ಲೋಗ್ಬೇಡ ಅನ್ನೋದು ಇವೆಲ್ಲ ಹಿಡಿಕಿಲ್ಲ ನಮಗೆ. ಪ್ರತಿ ಮೇಲೆ ನಂಬಿಕೆ ಇಲ್ವಾ ಇವನಿಗೆ? ಹಾಂ ಹೇಳಿ, ನಂಬಿಕೆ ಇಲ್ವಾ ಅಂತ? ಇದು ಒಂದ್ಸತಿ ನೋಡಿ ಬಾಬಾ, ಇನ್ನೊಂದ್ಸತಿ ಹಿಂಗೆ ಮಾಡಿದ್ರೆ ನೀವು ಏನು ಬೇಕಾದ್ರೂ ಮಾಡಿ. ಸರಿ ಆಯಿತು. ಆಮೇಲೆ ಯಾರು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ನೆಮ್ಮದಿಯಾಗಿ ಸಂಸಾರ ಮಾಡ್ಕೊಂಡು ಹೋಗೋದು ಕಲಿ. ಸುಮ್ಮನೆ ಯಾಕೆ ಮನೇಲಿ ಜಗಳ? ನೀವೊಂದನ್ನೋದು ನಾನೊಂದನ್ನೋದು ಅದೆಲ್ಲ ಯಾಕೆ ಬೇಕು? ಏನಿಲ್ಲ, ಯಾರೋ ಶತ್ರುಗಳಿಲ್ಲ. ನಾವು ನೀವಿಬ್ರು ಏನು ಚೆನ್ನಾಗಿರ್ಬಾರ್ದು ಅಂತ ಅನ್ಕೊಳಕ್ಕಿಲ್ಲ. ಚೆನ್ನಾಗಿರೋದೇ ನಮಗೂ ಆಸೆ. ಆದರೆ ಕೆಲವು ಇಂಥ ಬುದ್ಧಿಗಳು ನಮ್ಗೆ ಹಿಡಿಯೋಕ್ಕಿಲ್ಲ. ಆಯಿತು ಬಿಡಿ, ಇಷ್ಟೊಂದು ಹೇಳ್ತಾ ಇದ್ದೀರಿ ಗೌಡ್ರೆ. ನೀವಿಬ್ರು ಇಷ್ಟು ಹೇಳ್ತಾ ಇದ್ದೀರಿ. ತಂದೆ ತಾಯಿ ಸ್ಥಾನದಲ್ಲಿ ನಿಂತು ನೀವು ಜವಾಬ್ದಾರಿ ತಗೋತಿದ್ದೀರಿ. ಮುಂದಿನ ಸತಿ ಹಿಂಗೆ ಏನಾರು ಆದರೆ ಮಾತ್ರ ನಾನು ಸುಮ್ಮನಿರೋಕ್ಕಿಲ್ಲ. ಇದೇ ಲಾಸ್ಟು. ಆಯ್ತು ಬಿಡಿ, ನಾವು ನೋಡ್ಕೊತೀವಿ. ಇನ್ನೇನವ? ಸರಿ ಅಣ್ಣ, ಆಯ್ತು. ಬೇಜಾರು ಮಾಡ್ಕೋಬೇಡ. ಯಾಕೆ ಬೇಜಾರಣ್ಣ? ಬೇಜಾರಿಲ್ಲಕ್ಕ, ಸುಮ್ಮನಿರು. ಎಷ್ಟು ದಿನ ಇರಕ್ಕಾದದು? ಇಲ್ಲೇ ಇರ್ತೀನಿ ಕಂತೆ, ಸುಮ್ಮನಿರಿ. ಏನಿಲ್ಲ, ಚೆನ್ನಾಗಿರ್ತೀನಿ. ಇನ್ಮೇಲೆ ಮಕ್ಕಳು ಕರ್ಕೊ ಬಂದ್ಬಿಡು.
ಆಸ್ಪತ್ರೆಯಿಂದ ಹಿಂಗೆ ಬಂದು. ಹ್ಞೂ ಸರಿ ಸರಿ ಈಗ ಹೋಗಿ ಕರ್ಕೊಬತ್ತೀನಿ ಬಿಡು. ಏನು ತಲೆ ಕೆಡ್ಸ್ಕೊಬೇಡ, ಇನ್ಮೇಲೆ ಹಂಗೆ ಆಡಕ್ಕಿಲ್ಲ ಅಂತಂದವನೆ. ಹೆಂಗೋ ಚೆನ್ನಾಗಿರಿ, ಒಟ್ನಲ್ಲಿ ಅದನ್ನೇ ಕೇಳೋದು ನಾನು. ಸರಿ ಅಣ್ಣ ಆಯ್ತು. ಸರಿ ಆಯಿತು ಬಿಡಿ. ಬರ್ತೀವಿ ನಾಳಿಕೆ ಐಕ್ಳು ಕರ್ಕೊಬಂದು ಬಿಡ್ತೀನಿ. ಇರಿ ಬಾಬಾ ಇರಿ, ನಾಳೆಗೆ ಹೋಗುರಂತೆ. ಇಲ್ಲ ಇಲ್ಲ ಹೋಯ್ತೀವಿ. ಇರಿ ಅತ್ತೆ, ಪಾರ್ವತಕ್ಕ ಇರಿ, ಹೋಗುರಂತೆ. ಇರೋಣ ಹೋಗುವಂತೆ. ಇಲ್ಲ ಕಣವ, ಕೆಲಸ ಅದೇ ನಂಗೆ ಊರಲ್ಲಿ. ಬರ್ತೀನಿ, ಚೆನ್ನಾಗಿರು, ಕರ್ಕೊಬತ್ತೀನಿ ಬಿಡು ನಾಳಿಗೆ ಐಕ್ಲ. ಇರಿ ಹೋಗುರಂತೆ. ಅಯ್ಯೋ ಐಕ್ಲವೆಲ್ಲ ಕರ್ಕೊಬತ್ತೀನಿ, ಸುಮ್ಮನಿರಿ. ಅವ್ವ ಅದಕ್ಕೆ ನೀವಾರು ಇರಿ, ಅಣ್ಣ ಹೋಗ ಐಕ್ಳು ಕರ್ಕೊ ಬರ್ತದೆ. ಇರ್ಲಿ ಬಿಡೋಣ ಅವರು 2 ದಿನ ಇದ್ಬಿಟ್ಟು ಬರ್ತಾರಂತೆ. ನೀನು ಹೋಗ ಐಕ್ಳು ಕರ್ಕೊ ಬಾ. ಸರಿ ಸರಿ ಆಯಿತು. ಸರಿಯವ, ಇವತ್ತೊಂದು ದಿನ ಇರ್ಸ್ಕೊ, ನಾಳೆಗೆ ಬರ್ತಾರಂತೆ. ನಾನು ಹೋಗಿ ಕರ್ಕೊಬಂದ್ಬಿಡ್ತೀನಿ ಐಕ್ಳನ್ನ. ಸರಿ ಆಯ್ತು, ನಾಳೆಗೆ ಹೋಗ್ತೈತದೆ ಒಟ್ಟಿಗೆ ಅಲ್ಲವಾ. ಇವಾಗಲೇ ಹೋಗಿ ಐಕ್ಳು ಕರ್ಕೊ ಬಂದ್ಬಿಡಿ. ಆಮೇಲೆ ಅಳ್ತವೆ, ಅಮ್ಮ ಎಲ್ಲಾಯ್ತು ಅಮ್ಮ ಎಲ್ಲಾಯ್ತು ಅಂತ ಆಟಾಡ್ತಿದ್ದೋ ಹಂಗೆ ಬಿಟ್ಕೊಂಡು. ಸರಿ ಸರಿ ಆಯಿತು, ಕರ್ಕೊಬತ್ತೀನಿ ಬಿಡಿ. ಎದ್ ನಡೀರಿ ಒಳಕ್ಕೆ, ಅಡುಗೆ ಮಾಡ್ತೀನಿ. ಊಟ ಮಾಡ್ಬಿಟ್ಟು ಮಾತ್ರೆ ನುಂಕ ಮನೆ ಕಳ್ರಿ ನಡೀರಿ. ನೋಡ್ಲಾ, ಇದೊಂದ್ಸಲಿ ಯಾರೋ ಹೋಗ್ಲಿ ಬಿಡು ಅಂದ್ಬಿಟ್ಟು ಸುಮ್ಮನೆ ಆಗವ್ರೆ ನಾವು ಹೇಳಿವಿ ಅಂತ. ಇನ್ನೊಂದ್ಸತಿ ಹಿಂಗೆ ಆದ್ರೆ ಮಾತ್ರ ಮಗ ನಾವು ನಿನ್ ಪಾಲ್ಗಿರಕ್ಕಿಲ್ಲ, ತಿಳ್ಕೊಬಿಡು. ಇದೊಂದ್ಸತಿ ಪಾಪ ಎಲ್ಲ ಅರ್ಥ ಆಗದೆ ಅವನಿಗೆ ಅಂತ ನಾವು ಮುಂದೆ ನಿಂತ್ಕೊಂಡು ನಾವು ಜವಾಬ್ದಾರಿ ತಗೊಂಡು ನಾವು ನೋಡ್ಕೊತೀವಿ, ಬುಡಿ ಕಳ್ಸಿ ಅಂತ ಹೇಳಿವಿ. ಬಾವ ಒಪ್ಕೊಂಡವ್ರೆ. ಇನ್ನ ತಿರ್ಗಾ ನೀನು ಅದೇ ಕ್ಯಾತೆ ತೆಗ್ದು ತಂಟೆಗೆ ಬರೀಕ ನಾವು. ಇಲ್ಲ ಕಣ್ಬಿಡು ಚಿಕ್ಕಪ್ಪ, ಈಗ ಅರ್ಥ ಆಯ್ತು ನನಗೆ. ತಿರ್ಗಾ ಯಾಕಂಗಾಡನೆ ಹಂಗೆ ಆಡಕ್ಕಿಲ್ಲ ಕಣ್ಬಿಡು. ಪರಿಮಳಕ್ಕೆ ಸಮಸ್ಬಿಡು. ಅತ್ತೆ, ಅಕ್ಕ, ನಾನು ಹೆಂಗೆಂಗೋ ಮಾತಾಡ್ಬಿಟ್ಟೆ ಊರಿಗೆ ಬಂದಾಗ. ದಯವಿಟ್ಟು ಯಾವ್ದು ಮನ್ಸ್ಗೆ ಹಾಕಬೇಡಿ. ಆಯ್ತು ಬಿಡಿ, ಇನ್ಮೇಲಾರ್ವೇ ಚೆನ್ನಾಗಿರಿ. ನೀವಿಬ್ರು ಗಂಡ ಹೆಡ್ತಿ ಚೆನ್ನಾಗಿರಕ್ಕೆ ಊರವ್ರ ಕೈಲೆಲ್ಲ ಎಳ್ಸ್ಕೋಬೇಕಾ? ನೀನ್ ಯಾರು ಇರ್ತಿದ್ರು ಯಾರು ಇಲ್ಲ, ನೀವು 4 ಜನ ಚೆನ್ನಾಗಿರಕ್ಕೇನು ಯಾಕೆ ಬೇಕಿವೆಲ್ಲವ? ಆಯ್ತು ಬಿಡತ್ತೆ, ನೀವು ಇಲ್ಲೇ ಇರಿ. ನಿಮಗೂ ಬೇಜಾರು ಮಾಡ್ಬಿಟ್ಟೆ, ಅದಕ್ಕೆ ನೀವು ಹೊಂಟೋದ್ರಿ. ಇನ್ಮೇಲೆ ನೀವು ಇರಿ ಇಲ್ಲೆಯಾ. ಓ ಬೇಡ ಕಣಪ್ಪ, ನಮ್ಮ ಮಗ ಸೊಸೆ ಇಲ್ವಾ, ಅಲ್ಲಿ ಇರ್ತೀನಿ ನಾನು. ನೀವು ಚೆನ್ನಾಗಿದ್ರೆ ಅಷ್ಟೇ ಸಾಕು ನನಗೆ. ನಂದೇನು ಬವ್ವ ಬೆಳಿಕೊಟ್ಟನು, ಮನೆ ತುಂಬಾ ಅಂಡವನೆ. ಎಲ್ಲನೂ ಕೊಡ್ವಾ ಬೆಳಿಕತ್ತೀನಿ. ಏನು ಅಡ್ಗೆ ಗಿಡ್ಗೆ ಮಾಡುವೆ, ಮನೆ ನೋಡಕ್ಕಾಯ್ತದ. ಮೊದಲು ಕಸ ಗುಡ್ಸ್ಕೊಂಡು ಬೆಳಗವೆಲ್ಲನೂ ಕೊಟ್ಬಿಡು, ನಾನು ಬೆಳಿಕತ್ತೀನಿ. ಬಟ್ಟೆ ಬೇಕಾದ್ರೆ ನಾಳೆ ಕೊಸಿ ಹಾಕೊಟ್ಟನು. ಎಲ್ಲ ಎಷ್ಟೊತ್ತಲ್ಲಿ ಊಟ ಮಾಡಿತಾ ಏನೋ, ಹೋಗಿ ಅಡ್ಗೆ ಮಾಡ್ಬಾ ನೀನು. ಎಲ್ಲನೂ ಬೆಳಿಕತ್ತೀನಿ ನಾನು. ಏನಾರು ತರಕಾರಿ ಗಿರ್ಕಾರಿ ಬೇಕಾ ಹೇಳೋ ತಗೊಬಂದು ಕೊಡ್ತೀನಿ. ಇಲ್ಲ ನಡಿಲ್ಲ ಮನಿಕ ನಡಿ. ಎದ್ ನಡೆಯೋ ಮತ್ತೆ. ಮನೆ ಎಲ್ಲ ನೀಟ್ ಮಾಡ್ಕೊಂಡು ಅಡುಗೆ ಮಾಡೋದ, ಯಾರು ಊಟ ಮಾಡಿಲ್ಲ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.